ಇದು ಹೇಳಿ ಸರ್. ಓಕೆ ಅಣ್ಣ, ನಿಮ್ಗೊಂದು ಪ್ರಶ್ನೆ. ಹೇಳಿ ಸರ್. ನಾವು ಒಳ್ಳೆಯವ್ರು ಅನ್ಸ್ಕೋಬೇಕು ಜನದ ಹತ್ರ ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆಯವ್ರು ಅನ್ಸ್ಕೋಬೇಕು. ಏನ್ ಮಾಡ್ಬೇಕು, ನಾವು ಒಳ್ಳೆತನ ಮಾಡಬೇಕು. ಏನ್ ಮಾಡ್ಬೇಕು? ಏನ್ ಮಾಡೋದು, ಅಷ್ಟೇ ತಾನೆ. ಒಳ್ಳೆತನ ಮಾಡಿದ್ರೆ ನಾವು ಒಳ್ಳೆತನ ರೀತಿಯ ಮಾತಾಡಿದ್ರೆ ಅವರು ಈ ರೀತಿಯ ಮಾತಾಡ್ತಾರೆ. ಇನ್ನೇನ್ ಮಾಡ್ತಾರೆ ಅವರು? ನಾವು ಒಳ್ಳೆಯವ್ರು ಅನ್ಸ್ಕೋತೀವ ಹಂಗ್ ಮಾತಾಡಿದ್ರೆ? ಏನು ಇಲ್ಲ, ಅಷ್ಟೇ. ಇನ್ನೇನ್ ಮಾಡ್ಬೇಕಿದೆ ಹೇಳಿ. ಅದಕ್ಕೆ ನಾನು ಕೇಳಿದ್ದು, ಜನ ಎಲ್ಲ ನಮ್ಮನ್ನ ಮೆಚ್ಚಬೇಕು, ನಾವು ಒಳ್ಳೆ ಹೆಸರು ತಗೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಅಷ್ಟೊಂದು ಒಳ್ಳೆತನ ನಮ್ ಕೈಲೂ ಮಾಡಕ್ ಆಗಲ್ಲ. ಆಗಲ್ಲ ಅಂತೀರಾ? ಆಗಲ್ಲ. ಯಾಕಂದ್ರೆ ಜನಗಳು ಅವರೇ ಒಪ್ಕೋಬೇಕು ಯಾವ ರೀತಿ ಏನು ಅನ್ನೋದು ಅಷ್ಟೇ. ಯಾ ಟಿವಿಯರು ನಾವು ನ್ಯೂಸ್ ಒನ್ ಕರ್ನಾಟಕ. ನ್ಯೂಸ್ ಅಂಡ್ ಕರ್ನಾಟಕ. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ. ಒಳ್ಳೆ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟ ಹೆಸರು ತೊಗೊಳಕ್ಕೆ ಎಷ್ಟು ದಿವಸ ಬೇಕು? ಒಳ್ಳೆ ಹೆಸರು ತಗೋಬೇಕು, ತುಂಬಾ ದಿವಸ ಬೇಕು. ಕೆಟ್ಟ ಹೆಸರು ಇಮಿಡಿಯೇಟ್ಲಿ ಆಗೋಯ್ತದೆ. ಹೌದಾ? ಆಗಲ್ಲ. ಹೌದು. ಒಳ್ಳೆ ಹೆಸರು ತಗೋಬೇಕಾದ್ರೆ ಸುಮಾರು ದಿವಸ ಬೇಕಾಗ್ತದೆ. ಕೆಟ್ಟ ಹೆಸರಿಗೆ ಇಮಿಡಿಯೇಟ್ಲಿ ಆಗೋಯ್ತದೆ. ಆಗೋಗ್ಬಿಡುತ್ತೆ ಅಂತೀರಾ? ಏನೇ ಒಂದು ತಪ್ಪು ಮಾಡಿದ್ರು ಇದಾಗ್ಬಿಡುತ್ತೆ. ಹೌದು ಹೌದು. ಸರ್, ತಮ್ಮ ಹೆಸರು? ಸುರೇಶ್ ಅಂತ. ಓಕೆ ಸರ್, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಜನ ನಮ್ಮನ್ನ ಮೆಚ್ಚಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂತ ಕೆಲಸ? ಯಾ ಮೆಚ್ಚಂತ ಕೆಲಸ ಯಾರು ಒಪ್ಪಲ್ಲ ಬಿಡಿ. ಯಾಕೆ ಸರ್? ಒಳ್ಳೇದ್ ಮಾಡಿದ್ರೆ ಯಾರು ಮೆಚ್ಚಲ್ಲ. ಯಾರು ಯಾರನ್ನ ಮರ್ಡರ್ ಮಾಡಿದ್ರೆ ಮೆಚ್ಕೊಂತಾರ ನೋಡಿ. ಪ್ರಾಕ್ಟಿಕಲ್ 15 ದಿವಸದಿಂದ ನೋಡ್ತಾ ಇದಿರಲ್ವಾ? ಯಾರನ್ನ ಮರ್ಡರ್ ಮಾಡಿದ್ರೆ, ದೋಖ ಹಾಕಿದ್ರೆ, ಮೋಸ ಮಾಡಿದ್ರೆ ಅವ್ರು ಮೆಚ್ಕೊಂತಾರೆ ಜನ. ಪ್ರಪಂಚ ಹಂಗಿದೆ, ಏನ್ ಮಾಡಕ್ಕಾಗತ್ತೆ? ಓಕೆ, ನಾವು ಒಳ್ಳೆ ಹೆಸರು ತೊಗೊಳಕ್ಕೆ ಏನ್ ಮಾಡಿದ್ರೆ ಹೆಸರು ಯಾರು ನೆನೆಸ್ಕೊಳ್ಳೋದಿಲ್ಲ. ನೆನೆಸ್ಕೊಳ್ಳಲ್ಲ. ಇನ್ನೊಂದು ಪ್ರಶ್ನೆ. ನಾವು ಒಳ್ಳೆ ಹೆಸರು ಮಾಡಕ್ಕೆ ಎಷ್ಟು ವರ್ಷ ಬೇಕು, ಕೆಟ್ಟ ಹೆಸರು ಮಾಡಕ್ಕೆ ಎಷ್ಟು ವರ್ಷ ಬೇಕು? ಒಂದೇ ಸೆಕೆಂಡ್. ಏನ್ ಮಾಡಕ್ಕೆ? ಕೆಟ್ಟ ಹೆಸರಿಗೆ ಒಂದ್ ಸೆಕೆಂಡ್ ಸಾಕು. ಸಾಕು, ಒಂದೇ ಸೆಕೆಂಡ್. ಈಗ ಹೊಡೆದ್ರೆ ಸಾಕು ನಿಮಗೆ ಕ್ಯಾಮರಾ ಮುಂದೆ. ನಾ ಕೆಟ್ಟನಾಗ್ತೇನೆ. ಸೂಪರ್, ಪಾಯಿಂಟ್ ಆಗ್ತದೆ ನೋಡಿ ಅಲ್ವಾ? ಹೇಳಿ, ಯಾವ ಚಾನಲ್ ನಿಮ್ದು? ಸರ್, ನಮ್ದು ನ್ಯೂಸ್ ಒನ್ ಕರ್ನಾಟಕ. ಹೌದು ಸರ್. ನಮಸ್ತೆ, ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅಣ್ಣ, ನಮಸ್ತೆ. ಬಂದೆ. ಓಕೆ, ಏನ್ ಮಾಡ್ತಾ ಇದ್ರ ತಾವು? ನಾವು ಆಟೋ ಡ್ರೈವರ್. ಆಟ ಆಡೋರಾ? ಓಕೆ ಅಣ್ಣ, ನಾವು ಒಳ್ಳೆಯವ್ರು ಅನ್ಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕಂತದು? ಒಳ್ಳೆ ಕೆಲಸ ಅಂದ್ರೆ ಎಲ್ಲ ಜನಕ್ಕೆ ಒಳ್ಳೇದೇ ಮಾಡ್ಬೇಕು. ಓಕೆ, ಕೆಟ್ಟದ್ ಬಯಸ್ಬಾರ್ದು. ಒಳ್ಳೇದ್ ಮಾಡೋದು ಒಳ್ಳೆ ಹೆಸರು ಬರ್ತದೆ. ಬರುತ್ತೆ. ಸೊ ಹಂಗಾರೆ ಈಗ ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ವರ್ಷ ಬೇಕು, ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ವರ್ಷ ಬೇಕು? ಕೆಟ್ಟ ಒಂದು ಸೆಕೆಂಡ್. ಹೌದಾ? ಹೌದು. ಒಂದ್ ಸೆಕೆಂಡ್ ಅಲ್ಲಿ ಅಷ್ಟು ಇದಾಗ್ಬಿಡುತ್ತೆ. ಸೆಕೆಂಡ್ ಅಂದ್ರೆ ಒಂದು ನಿಮಿಷ, ಒಂದು ಸೆಕೆಂಡ್ ಆಗುತ್ತೆ. ಒಂದು ಸೆಕೆಂಡ್ ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆಗತ್ತಾ? ಓಹೋ, ಓಕೆ. ಅದಕ್ಕೆ ಹುಷಾರಾಗಿರ್ಬೇಕು ಅಂತೀರಾ? ಹೌದು. ಥ್ಯಾಂಕ್ ಯು ಅಣ್ಣ. ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಏನ್ ಮಾಡ್ಬೇಕು? ಒಳ್ಳೆಯವ್ರು ಅನ್ನಿಸ್ಕೊಳ್ಳೋಕ್ಕೆ ಒಂದು 20-30 ಜನಕ್ಕೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು. ಫಸ್ಟ್ ಅದು ತಿಳ್ಕೊಬೇಕು. ಈಗ ರಾಜಕಾರಣಿಗಳಿದಾರಲ್ಲ, ಇದಕ್ಕೆ ಬರ್ತಾರೆ ವೋಟಿಂಗ್, ಮಾಡ್ಕೋತಾರೆ, ಹೋಗ್ಬಿಡ್ತಾರೆ. ಇನ್ನು 5 ವರ್ಷ ಬಂದ್ರೆ ಕೇಳಿ, ಅವ್ರು ಯಾವುದೇ ಕಾರಣಕ್ಕೂ ಬರಲ್ಲ. ನಾನು ಉಪಾಧ್ಯಕ್ಷ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್. ಬರಲ್ಲ ಅವ್ರು. ಕೆಲವು ಜನಗಳು ಮಾತ್ರ ಬರ್ತಾರೆ. ಬೇಕಿದ್ರೆ ಅವ್ರ ಕೆಲಸ ಆಯ್ತು, ಮುಗಿದೋಯ್ತು, ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಓಕೆ, ನಾವು ಒಳ್ಳೆಯವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು, ಕೆಟ್ಟವ್ರು ಅನ್ಸ್ಕೊಳಕ್ಕೆ ಎಷ್ಟು ದಿವಸ ಬೇಕು? ಕೆಟ್ಟವ್ರು ಅನ್ಸ್ಕೊಳ್ಳೋಕ್ಕೆ 1 ಸೆಕೆಂಡ್ ಸಾಕು. ಒಂದೇ 1 ಸೆಕೆಂಡ್. ಉದಾಹರಣೆ ನಿಮಗೆ ಗೊತ್ತಿದೆ, ನಾವು ಹೇಳೋದು ಬೇಡ. ಒಳ್ಳೆಯವ್ರು ಅನ್ಸ್ಕೊಳ್ಳೋಕ್ಕೆ ಭಾಳ ದಿವಸ ಬೇಕು. ತುಂಬ ದಿವಸ ಬೇಕು. ಯಾಕಂತಂದ್ರೆ ನಿರಂತರವಾಗಿ ಜನಗಳ ಸೇವೆ ಮಾಡಬೇಕು. ನಾನು ಹಾಟ್ಲಿಯಾಗಿ ಹೇಳ್ತೀನಿ, ನಮ್ಮ ಗೋಪಾಲ್ ಅನ್ನೋರ ಥರ ಇರಬೇಕು. ಅವರು ಪ್ರತಿ ಮನೆಗೂ, ಪ್ರತಿ ಒಬ್ಬರಿಗೂ ಹೆಲ್ಪ್ ಮಾಡುವಂಥ ಶಕ್ತಿ ಇದೆ. ಮತ್ತು ನಾವು ಉತ್ತರ ಕನ್ನಡದಿಂದ ಬಂದರೂ ನಾವೇನು ಅವ್ರ ಹತ್ರ ಕೇಳಿಲ್ಲ, ಆದರೂ ಅವ್ರ ಹತ್ರ ಹೋದಾಗ ಏನಾದರೂ ಕೆಲಸ ಆಗ್ಬೇಕನ್ನಪ್ಪ ಅಂತ ಕೇಳ್ತಾರೆ. ಅಂಥ ಮನಸ್ಸಿರೋರು ಬರಬೇಕು ರಾಜಕಾರಣದಲ್ಲಿ. ಎಲ್ಲಾರು ಬರಲೇಬಾರ್ದು. ಗೋಪಾಲ ಅಂತವ್ರು ಬರಬೇಕು, ಖಂಡಿತವಾಗಿಯೂ ಬರಬೇಕು. ಅದ್ರ ಬಗ್ಗೆ 2 ಮಾತು. ಅವ್ರ ಮೇಲೆ ನಮ್ಮ ಅಭಿಮಾನ ಭಾಳ ಇದೆ. ನಾವು ಉತ್ತರ ಕರ್ನಾಟಕದಿಂದ ಬಂದರೂ ಅವ್ರು ಏನೇ ತೋರಿಸಿದ್ರು ಮಾಡ್ತೇವೆ ನಾವು ಕೆಲಸ.